ಎಲ್ಲ ಸಿಯೋಗ ಆಸ್ಪತ್ರೆಯಲ್ಲಿ ಇದು ಆಗ್ಬಿಟ್ಟಿದೆಯೇನೋ ಅನ್ನೋ ರೀತಿ ಪ್ರಚಾರ ಆಗ್ತಾ ಇದೆ. ದಯಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಇಂಥ ಘಟನೆಗಳು ಆಗಿಲ್ಲ. ನನಗೆ ನಯನ್ ಕುಮಾರ್ ಅವರು ಫೋನ್ ಮಾಡಿ ನಾನು ಊರಲಿಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಒಂದು ಗಲಾಟೆ ಆಗ್ತಾ ಇದೆ, ನೀವು ಅದೇನು ಹೋಗಿ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿ ಅಂತ ಹೇಳಿ ನನಗೆ ದೂರವಾಣಿ ಕರೆ ಮಾಡಿದ್ರು. ನಾನು ಆಸ್ಪತ್ರೆ ಸಂಘದ ಅಧ್ಯಕ್ಷನಾಗಿ ಯಾವುದಾದ್ರೂ ಒಂದು ಆಸ್ಪತ್ರೆ ಅದರ ಕುಂದುಕೊರತೆಯನ್ನು ನಿವೇದನೆ ಮಾಡಿಕೊಂಡಾಗ ಅದು ಮೈಸೂರಲ್ಲೇ ಇರುವಾಗ ಹೋಗೋದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಹೋದೆ. ಅವನು ಬಂದಾಗ್ಲೇನೆ ಅಪೆಂಡಿಸೈಟಿಸ್ ಆಗಿ ಬರ್ಸ್ಟ್ ಆಗಿದೆ, ಹೊಟ್ಟೆಲೆಲ್ಲ ಕೀವು ತುಂಬಿಕೊಂಡಿದೆ. ಡಾಕ್ಟ್ರು ಬಂದಾಗ್ಲೇನೆ ಕೇರ್ ಶೀಟಲ್ಲಿ ಹೇಳಿದ್ದಾರೆ ಎಕ್ಸ್ಪ್ಲೈನ್ ರಿಸ್ಕ್ ಎಕ್ಸ್ಪ್ಲೈನ್ ಅಂತ ಬರೆದು ಅವ್ರ ಸಿಗ್ನೇಚರ್ ತಗೊಂಡಿದ್ದಾರೆ. ಇಲ್ಲಿ ಯಾವ ಲೋಪನೂ ಆಗಿಲ್ಲ, ವೈದ್ಯರಿಂದ ಯಾವ ಲೋಪನೂ ಆಗಿಲ್ಲ. ಚಿಕಿತ್ಸೆಯಲ್ಲಿ ಕೇರ್ ಶೀಟನ್ನು ನೋಡಿ ಏನೇನು ಚಿಕಿತ್ಸೆ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ನೋಡಿದೆ. ಡಾಕ್ಟ್ರನ್ನೂ ಕರೆದು ವಿಚಾರಿಸಿದೆ, ಸರ್ಜನನ. ಅವರು ಏನೇನು ನಾನು ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಫೈಲನ್ನು ಓದ್ತಾ ಇದ್ದಾಗ ನಾನು ಹಾಗೆ ಹಿಡ್ಕೊಂಡು ಬಂದು ನನ್ನ ಫೈಲ್ ನನ್ನ ಕೈನಲ್ಲಿ ಫೈಲ್ ಇದೆ ಅನ್ನೋದು ಕೂಡ ನನಗೆ ಆ ಸಮಯಕ್ಕೆ ಗೊತ್ತಿಲ್ಲ. ನನಗೆ ಆತಂಕ ಇತ್ತು, ಎಲ್ಲ ಜನಗಳೆಲ್ಲ ಇದ್ದಲ್ಲ. ಹಾಗಾಗಿ ಫೈಲನ್ನು ನಾನು ತಗೊಂಬರುವಂಥ ಅವಶ್ಯಕತೆ ನನಗೇನಿರಲಿಲ್ಲ. ಫೈಲ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಾಗ ಪೊಲೀಸ್ನವ್ರು ಕೇಳಿದ್ರು, ಕೊಟ್ಬಿಟ್ಟೆ. ನಾನು ಫೈಲ್ ತಗೊಂಡು ಹೋಗುವಂಥ ಉದ್ದೇಶದಿಂದ ನಾನು ತಂದಿದ್ದಂಥದ್ದಲ್ಲ ಅದು ಫೈಲ್. ನಾನು ಯಾವಾಗಲೂ ಕೂಡ ಸಮಾಜದಲ್ಲಿ ತಪ್ಪು ಮಾಡೋವ್ರಿಗೂ ಕೂಡ ತಿದ್ದತಕ್ಕಂಥ ಮನುಷ್ಯ, ನಾನೇ ಅಂತ ತಪ್ಪನ್ನು ಮಾಡ್ತಕ್ಕಂಥವನಲ್ಲ. ನಾನು ಕೇರ್ ಶೀಟನ್ನು ತೆಗೆದುಕೊಂಡಿದ್ದು ನಮ್ಮ ವೈದ್ಯರದ್ದು ಏನಾದ್ರು ತಪ್ಪಿದೆಯಾ ಅಂತ ಸ್ಟಡಿ ಮಾಡಲಿಕ್ಕೆ ವಿನಃ ವೈದ್ಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇವತ್ತಿನ ಕಾನೂನಿನ ಪ್ರಕಾರ ಕ್ರಿಮಿನಲ್ ಅಪರಾಧ. ಸಾರ್ವಜನಿಕರು ವೈದ್ಯರ ಮೇಲೆ ಹಲ್ಲೆ ಮಾಡಬಾರ್ದು. ವೈದ್ಯರು ತಪ್ಪು ಮಾಡಿದರೆ ಅದಕ್ಕೆ ಕಾನೂನಿನಲ್ಲಿ ನೀವು ಅವರನ್ನು ಜೈಲಿಗೆ ಹಾಕ್ತಕ್ಕಂಥ ಕಾನೂನಿದೆ. ದಯಮಾಡಿ ಈ ರೀತಿಯ ಆ ಹುಡುಗಿ ಮಾಡಿದಂಥ ಅಪಪ್ರಚಾರಕ್ಕೆ ದಯಮಾಡಿ ಸಾರ್ವಜನಿಕರು ಮನ್ನಣೆಯನ್ನು ಕೊಡಬಾರ್ದು. ಮತ್ತೆ ವಿನಂತಿ ಮಾಡ್ತೇನೆ, ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ನಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸತ್ಯ ಶೋಧನೆಗಾಗಿ ಹೋದಂಥವನು. ಈ ಒಂದು ಕೆಟ್ಟ ಸುದ್ದಿಗಳಿಗೆ ನೀವು ಕಿವಿಯನ್ನು ಕೊಡಬೇಡಿ ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಅಥವಾ ಎಕ್ಸ್ಪ್ಲೈನ್ ಡೆತ್ತೋ ಅಥವಾ ಈ ರೀತಿಯ ಅನಿರೀಕ್ಷಿತವಾದಂಥ ಸಾವುಗಳು ಆದಾಗ ನೀವು ರೋಗಿಯಿದ್ದು ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು. ಇವತ್ತೇನಾಗಿದೆ ಅಂದರೆ ಆಸ್ಪತ್ರೆಗಳಲ್ಲಿ ಕೌನ್ಸಿಲಿಂಗ್ ಮಾಡಬೇಕು. ಬಂದಾಗ ನೋಡಿ ಈ ರೀತಿ ಈ ರೋಗಿ ಬದುಕ್ತಕ್ಕಂಥ ಸಾಧ್ಯತೆ ಭಾಳ ಕಡಿಮೆ ಇದೆ, ಇಂಥ ಕಾಂಪ್ಲಿಕೇಶನ್ಸ್ಗಳಾಗಬಹುದು ಅಂತಹ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬಹುಶಃ ಅಲ್ಲಿ ಒಂದು ಸ್ವಲ್ಪ ದೋಷ ಇರ್ಬೋದು ಅಂತ ಕಾಣಿಸುತ್ತೆ. ಸೊ ಅವ್ರು ಹೇಳೋದೇನಪ್ಪ ಅಂದರೆ ನಾನು ಊರಲ್ಲಿರಲಿಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ, ಅದಕ್ಕೋಸ್ಕರ ನೀವು ಹೋಗಿ ಅಂತ ಅಂದರು. ಕಾನೂನನ್ನು ಕೈಗೆ ಎತ್ಕೋಬಾರ್ದು, ಕೋಪವನ್ನು ನಾವು ನಮ್ಮ ಕೈಗೆ ತಗೊಳ್ಬಾರ್ದು, ಅದು ಕಾನೂನು ಬಾಹಿರ. ರಿಅಡ್ರೆಸಲ್ ಕಮಿಟಿ ಅಂತ ಹೇಳಿ DC ಅಧ್ಯಕ್ಷತೆಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯತೆ ಇದೆ. ಈಗ ಈ ರೀತಿ ಏನಾದರೂ ಅನಾಹುತಗಳಾದರೆ ಕನ್ಸ್ಯೂಮರ್ ಫೋರಮ್ ಮೇಲೆ ಹೋಗಿ ಅವರು ಕೇಳಲಿಕ್ಕೂ ಅವಕಾಶ ಇದೆ. ಯಾವ ವೈದ್ಯನೂ ಕೂಡ ಬೇಕು ಅಂತ ಒಂದು ರೋಗಿನ ಕೊಲ್ಲಲ್ಲ. ಆ ಹುಡುಗಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಇವತ್ತು ಬಿಹೇವ್ ಮಾಡ್ದಲ್ಲ ನನ್ನ ಮೇಲೆ, ಇದು ಭಾರತೀಯ ನಾರಿ, ಸಂಸ್ಕೃತ ನಾರಿ ಬಿಹೇವ್ ಮಾಡೋಂಥದ್ದ. ನನಗೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅನ್ನೋಷ್ಟು ಕೋಪ ಇದೆ ನನ್ನ ಮೇಲೆ. ಆದರೂ ಕೂಡ ಹೆಣ್ಣು ಮಗಳು, ನೀನು ತಿದ್ದುಕೋ, ನೀನು ನನ್ನ ಮೇಲೆ ಕೈ ಮಾಡಿದ್ಯಾ, ನೀನು ಇವತ್ತು ಅವಾಚ್ಯ ಶಬ್ದಗಳಿಂದ ಬೈದಿದ್ಯಾ. ನೋಡಿ ಪಾಪ 21 ವರ್ಷದ ಹುಡುಗ. ನನಗೆ ಅದನ್ನು ಕೇರ್ ಶೀಟ್ ನೋಡ್ತಾ ಇದ್ದಾಗ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಇನ್ನೂ ಬಾಳಿ ಬದುಕಬೇಕಾದಂತಹ ಆ ಹುಡುಗ ನಿಜವಾಗ್ಲೂ ಕೂಡ ಅವನ ಸಾವಾಗಿರ್ತಕ್ಕಂಥದ್ದು ನನಗೆ ತುಂಬ ದುಃಖ ಇದೆ. ನಾನು ವೈದ್ಯಕೀಯ ಸಮುದಾಯದ ಪರವಾಗಿ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಕೋರ್ತೇನೆ. ಸಿಯೋಗ ಆಸ್ಪತ್ರೆಯಲ್ಲಿ ಇದು ಆಗ್ಬಿಟ್ಟಿದೆಯೇನೋ ಅನ್ನೋ ರೀತಿ ಪ್ರಚಾರ ಆಗ್ತಾ ಇದೆ. ದಯಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಇಂಥ ಘಟನೆಗಳು ಆಗಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ದೊಡ್ಡ ಬೋರ್ಡೇ ಹಾಕಿಸಿದ್ದೇನೆ, ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಇನ್ ಎಮರ್ಜೆನ್ಸಿ ಅಂತ. ಎಮರ್ಜೆನ್ಸಿಲಿ ದುಡ್ಡೇ ಕೇಳಲ್ಲ. ICUನಲ್ಲೂ ಅಷ್ಟೇ, ದುಡ್ಡಿಲ್ಲ ಅಂತ ನಾವು ಯಾರನ್ನೂ ಡಿಸ್ಚಾರ್ಜ್ ಮಾಡಲ್ಲ. ದಯವಿಟ್ಟು ನಾನು ಖಾಸಗಿ ಆಸ್ಪತ್ರೆ ನಮ್ಮ ಸ್ನೇಹಿತಗಳಿಗೆ ದಯವಿಟ್ಟು ಮಾನವೀಯತೆಯಿಂದ ವರ್ತಿಸಿ, ಸೌಹಾರ್ದಯುತವಾಗಿ ಅವರು ಮಾತಾಡಿ, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಡಾಕ್ಟ್ರುಗಳು, ಓನರ್ಗಳು